ವೆಲ್ಕಮ್ ಟು ದ ಗಣೇಶರು ವಿಡಿಯೋ ಲಾಸ್ಟ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ದ ಗಣೇಶರು ವಿಡಿಯೋ ಲಾಸ್ಟ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ ಗುರು RCB ವರ್ಸಸ್ DC. RCB ಅದು ಹೋಮ್ ಗ್ರೌಂಡಲ್ಲಿ ಒಟ್ಟಿನಲ್ಲಿ ಮೇನು ಇಲ್ಲಿ RCB ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಸಿಕ್ಕಾಬಿಟ್ಟೆ ತೊಗೊಂಡಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟೆ 200 ಇಲ್ಲ ಲೋ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ನನ್ನ ಪ್ರಕಾರ ಕಡಿಮೆ ಅನ್ನೋದು. ಇಲ್ಲಿ ಮಿನಿಮಮ್ 200 ಹೊಡಿಲೇಬೇಕು. ಯಾರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅವ್ರ ಪ್ರಕಾರ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಒಟ್ಟಿನಲ್ಲಿ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಒಂಚೂರು ಅಡ್ವಾಂಟೇಜ್ ಇರುತ್ತೆ, ಫಸ್ಟ್ ಬ್ಯಾಟಿಂಗ್ ಆಡಿದ್ರಿಗೆ ಒಂಚೂರು ಅಡ್ವಾಂಟೇಜ್ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಟಾಸ್ ಗೆದ್ದವರು ನನ್ನ ಪ್ರಕಾರ ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋ ಡೌಟು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ RCB DC ಅಂದಾಗ RCB ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ದಾರೆ ಅನ್ಬೋದು. ಒಂದು ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಡಾಮಿನೇಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ RCB ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಇವ್ರಿಗೆ ತೊಗೊಂಡು ಹೋಗ್ತಾರೆ. ಒಟ್ಟಿನಲ್ಲಿ RCB ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಒಟ್ಟಿನಲ್ಲಿ ಅಷ್ಟು ತೊಗೊಳ್ಳೋದಿಲ್ಲ ಅಂದರೂ ಲಾಸ್ಟ್ವರೆಗೂ ಬುಡಕ್ವರೆಗೂ ತೊಗೊಂಡೋಗಿ ಟಕ್ಕರ್ ಕೊಡ್ತಾರೆ. DCನೂ RCB ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ DC ನೆಕ್ಸ್ಟ್ ಲೆವೆಲ್ ಆಟನ ಇವರು ತೋರಿಸ್ಕೊಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ RCB ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಹೋದ ಮ್ಯಾಚಿನ DC ಗೆದ್ಕೊಬರ್ತಿದೆ, RCB ಅವರು ಹೋದ ಮ್ಯಾಚ್ನ ಸೋತ್ಕೊಬರ್ತಿದ್ದಾರೆ, ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. RCB ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದರೆ ವಿರಾಟ್ ಕೊಹ್ಲಿ, ಇಲ್ಲಿ ತೃಣಾಲ್ ಪಾಂಡ್ಯ, ಶಾಲ್ಟೋ. ಒಟ್ಟಿನಲ್ಲಿ ಇವರು 3 ಜನ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಮೇನು ಇಲ್ಲಿ ಕ್ಯಾಪ್ಟನ್ ಆಗಿ ರಜತ್ ಪಡಿತಾರ್ ಇರ್ತಾರೆ. ಇಲ್ಲಿ ಮೇನ್ ಗುರು ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಪವರ್ ಪ್ಲೇ ಒಂದೊಳ್ಳೆ ಬೌಲಿಂಗ್ ಮಾಡೋದು ನನ್ನ ಪ್ರಕಾರ ಇಲ್ಲಿ ಜೇಸಲ್ವುಡ್. ಒಟ್ಟಿನಲ್ಲಿ ಒಂದು ಯಶ್ ಜಯಾಳು ಒಟ್ಟಿನಲ್ಲಿ ಒಂದೊಳ್ಳೆ ಮ್ಯಾಚ್ ಟರ್ನಿಂಗ್ ಮಾಡಿಕೊಡ್ತಾರೆ ಅನ್ಬೋದು RCBಗೆ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ. ಒಟ್ಟಿನಲ್ಲಿ ಟೋಟಲಾಗಿ ಇಷ್ಟು ಜನ ಟೀಮಲ್ಲಿ ಇರ್ತಾರೆ RCB ಟೀಮಲ್ಲಿ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಶಾಲ್ಟ್ ಬಿದ್ದೋಗ್ಬಿಟ್ರೆ ಇವರು RCB ಅವರು ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಡೋದಂತೂ ಖಚಿತ ಅನ್ಬೋದು. ಒಟ್ಟಿನಲ್ಲಿ RCB ಒಟ್ಟಿನಲ್ಲಿ ಬೌಲಿಂಗು ಬ್ಯಾಟಿಂಗ್ ಎಲ್ಲ ಕಡೆನೂ ಟಿಕ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಕೊನೆಗೆ ಒಟ್ಟಿನಲ್ಲಿ ಇವರು ನೋಡ್ಕೊಂಡು ಆಡಬೇಕು. ಒಟ್ಟಿನಲ್ಲಿ RCB ಹೋಮ್ ಗ್ರೌಂಡ್ ಅಂದಾಗೆಲ್ಲ ಸಿಕ್ಕಾಬಿಟ್ಟೆ ತೀರಾ ಕಳಪೆಗೆ ಆಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ RCB ಒಟ್ಟಿನಲ್ಲಿ ಮೇನ್ ಗುರು ಇರ್ತಾರೆ ಅಂದರೆ ಇಲ್ಲಿ DC ಟೀಮಲ್ಲಿ ಅಕ್ಷಯ್ ಪಟೇಲು, ಇಲ್ಲಿ ಕುಲ್ದೀಪ್ ಯಾದವ್ ಮತ್ತು ಇಲ್ಲಿ ಇರ್ತಾರೆ ಅನ್ಬೋದು, ಮಿಚೆಲ್ ಸ್ಟಾರ್ಕ್. ಮತ್ತು ಇಲ್ಲಿ ಸಿಕ್ಕಾಬಿಟ್ಟೆ ಟೀಮ್ ಚೇಂಜಸ್ ನನ್ನ ಪ್ರಕಾರ ಡೌಟು ಅನ್ಬೋದು. ಯಾಕೆಂದರೆ ಇಲ್ಲಿ ಏನು ಅಂತ ಹೇಳ್ಕೊಳ್ಳೋ ಟೀಮ್ ಚೇಂಜಸ್ ನನ್ನ ಪ್ರಕಾರ ಡೌಟು ಅನ್ಬೋದು. ಮೇನು ಇಲ್ಲಿ ಕರಣ್ ನಾಯರ್ ಸಿಕ್ಕಾಬಿಟ್ಟೆ ಗೇಮ್ ಚೇಂಜಸ್ ಮಾಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇವರು ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಎಕ್ಸ್ಪೆಕ್ಟೇಷನ್ ಇರೋದು ಅಶ್ವಿನ್ ಶರ್ಮಾ ಮೇಲೆ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಇಲ್ಲಿ ಡು ಪ್ಲೇಸಿ ಮೇಲೆ ಸಿಕ್ಕಾಬಿಟ್ಟೆ ಇವರು ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಇವ್ರನ್ನೇನಾದ್ರು ಬೇಗ ಔಟ್ ಮಾಡಲಿ ಅಂದರೆ RCB ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ ಅನ್ಬೋದು. ಇವರು ಸಿಕ್ಕಾಬಿಟ್ಟೆ ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ DC ಅವರು. ಒಟ್ಟಿನಲ್ಲಿ ಈ ಮ್ಯಾಚು ಒಟ್ಟಿನಲ್ಲಿ RCB ಅವ್ರ DC ಒಟ್ಟಿನಲ್ಲಿ ಯಾರಪ್ಪ ಗೆಲ್ತಾರೆ ಅಂದರೆ ನನ್ನ ಪ್ರಕಾರ ಒಟ್ಟಿನಲ್ಲಿ ಕಷ್ಟ ಗುರು ಪ್ರೆಡಿಕ್ಟ್ ಮಾಡೋದು ಅನ್ಬೋದು. ಟೋಟಲ್ ಇಷ್ಟು ಜನ ಇರ್ತಾರೆ. ಒಟ್ಟಿನಲ್ಲಿ ಎಟ್ಟು ನೋಡೋದಾದರೆ ಸ್ಟಾರ್ಟ್ ನೋಡೋದಾದರೆ 31 ಮ್ಯಾಚಲ್ಲಿ RCB 19 ಮ್ಯಾಚ್ನ ಗೆದ್ದಿದ್ದಾರೆ, DC ಅವರು 11 ಮ್ಯಾಚ್ನ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಏನೇ ಇವೆಲ್ಲ ಗೆದ್ದಿದ್ರು ಒಟ್ಟಿನಲ್ಲಿ RCB ನೆಕ್ಸ್ಟ್ ಲೆವೆಲ್ ಮ್ಯಾಚ್ನ ಒಟ್ಟಿನಲ್ಲಿ RCB ಟೀಮು ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ ಈ ವರ್ಷ. DC ಟೀಮು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಟೇಬಲ್ ಟಾಪಲ್ಲಿ ಬೇರೆ ಇದ್ದಾರೆ DC. ಒಟ್ಟಿನಲ್ಲಿ ಟೇಬಲ್ 3ಲಿ RCB ಅವರೇ ಒಟ್ಟಿನಲ್ಲಿ ಮೇನ್ ಗುರು. ಒಟ್ಟಿನಲ್ಲಿ ಫಸ್ಟ್ ಬ್ಯಾಟಿಂಗು ಯಾರು ಮಿನಿಮಮ್ 200, 230, 240 ಯಾರು ಹೊಡಿತಾರೆ ಫಸ್ಟ್ ಬ್ಯಾಟಿಂಗ್ ತೊಗೊಬಿಟ್ಟು ಅವರು ಸಿಕ್ಕಾಬಿಟ್ಟೆ ಗೆಲ್ಲೋ ಮ್ಯಾಚಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. DCಗೆ ಸಿಕ್ಕಾಬಿಟ್ಟೆ ಡೆಪ್ತ್ ಬ್ಯಾಟ್ಸ್ಮನ್ ಇದೆ ಅನ್ಬೋದು. RCB ಸಿಕ್ಕಾಬಿಟ್ಟೆ ಡೆಪ್ತ್ ಬ್ಯಾಟ್ಸ್ಮನ್ ಇದ್ದಾರೆ ಅನ್ಬೋದು. ಒಟ್ಟಿನಲ್ಲಿ RCB ವರ್ಸಸ್ DC ಅಂದಾಗ ಒಟ್ಟಿನಲ್ಲಿ ಈ ಮ್ಯಾಚ್ ನನ್ನ ಪ್ರಕಾರ ಪ್ರೆಡಿಕ್ಟ್ ಮಾಡೋದು ಸಿಕ್ಕಾಬಿಟ್ಟೆ ಕಷ್ಟ ಅನ್ಬೋದು. ನನ್ನ ಪ್ರಕಾರ RCB ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ, ಟಕ್ಕರ್ ಕೊಡ್ತಾರೆ, ಕೊನೆ ಬಾಲ್ವರೆಗೂ ತಗೊಂಡು ಹೋಗ್ತಾರೆ ಅನ್ಬೋದು. ನನ್ನ ಪ್ರಕಾರ ಈ ಮ್ಯಾಚಿನ DC ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಯಾಕೆಂದರೆ DC ಎಲ್ಲ ಮ್ಯಾಚ್ನೂ ಗೆರ್ಕೊಬರ್ತಾರೆ, ಈ ಮ್ಯಾಚ್ನ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ನ DC ಗೆಲ್ತಾರೆ, RCB ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಲಾಸ್ಟ್ ಬಾಲ್ವರೆಗೂ ಕೊನೆವರೆಗೂ ತಗೊಂಡು ಹೋಗ್ತಾರೆ ಗುರು. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತೀರಾ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.